Good morning, students. Today, let me discuss the next important element, that is so called as the nature of economic environment. Nature of economic environment. ನಾವು ಇದು ಕನ್ನಡದಲ್ಲಿ ಏನು ಕರಿತೀವಿ ಅಂತಂದರೆ ಆರ್ಥಿಕ ಪರಿಸರದ ಸ್ವರೂಪ ಅಂತೇಳಿ ಕರಿತೀವಿ. ಸೊ ಆರ್ಥಿಕ ಪರಿಸರದ ಒಂದು ಸ್ವರೂಪವನ್ನು ನೋಡಿದಾಗ ನಾವೇನು ಮಾಡ್ಬೋದು, ಈ ಕೆಳಕಂಡ ಅಂಶಗಳನ್ನು ಏನು ಮಾಡ್ಬೋದು ಅಂದರೆ ನಾವು ಅಧ್ಯಯನವನ್ನು ಮಾಡ್ಬೋದು. ಮೊದಲನೇದೇನು ಅಂತಂದರೆ ಆಕ್ಟಿವಿಟೀಸ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಒನ್ ಈಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್. ಓಕೆ, ಮಾನವ ನಡೆಸ್ತಕ್ಕಂತಹ ಚಟುವಟಿಕೆಗಳನ್ನು ನಾವೇ ಮಾಡ್ಬೋದು ಅಂತಂದರೆ ಎರಡು ರೀತಿಯಾಗಿ ವಿಂಗಡಣೆಯನ್ನು ಮಾಡಬಹುದು. ಆ ಚಟುವಟಿಕೆಗಳು ಯಾವುವು ಅಂತಂದರೆ ಮೊದಲನೇದು ಆರ್ಥಿಕ ಚಟುವಟಿಕೆ, ಎರಡನೇದು ಸಾಮಾಜಿಕ ಚಟುವಟಿಕೆ ಅಂತೇಳಿ ಕರಿತೀವಿ. ಸೊ ಈ ರೀತಿಯಾಗಿರ್ತಕ್ಕಂಥ ಎರಡು ಚಟುವಟಿಕೆಗಳಲ್ಲಿ ಏನಾಗ್ತಾನೆ ಅಂತಂದರೆ ಪ್ರತಿಯೊಬ್ಬರು ವ್ಯಕ್ತಿಗಳು ಕೂಡ ಏನು ಮಾಡ್ತಾರೆ ಅಂತಂದರೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದನ್ನು ನಾವೇನು ಮಾಡ್ಬೋದು, ನೋಡಬಹುದು. ದ್ಯಾಟ್ ಈಸ್ ವೈ ದ ಆ್ಯಕ್ಟಿವಿಟೀಸ್ ವಿಚ್ ಆರ್ ಗೋಯಿಂಗ್ ಟು ಬಿ ಕ್ಯಾರಿಡ್ ಬೈ ದ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ದಿ ಟೂ ಟೈಪ್ಸ್. ಒನ್ ಈಸ್ ದ ಎಕನಾಮಿಕ್ ಆ್ಯಕ್ಟಿವಿಟಿ ಆ್ಯಂಡ್ another one is the social activity. So here the basic question is, what is economic activity? ಆರ್ಥಿಕ ಚಟುವಟಿಕೆ ಅಂತಂದರೆ ಏನು? ಸೊ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಇಲ್ಲಿ. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆರ್ ಅಂಡರ್ಟೇಕನ್ ಟು ಕ್ರಿಯೇಟ್ ದ ವೆಲ್ತ್. ಆರ್ಥಿಕ ಚಟುವಟಿಕೆಗಳು ಅಂತಂದರೆ ಯಾವುವು ಅಂತಂದರೆ ಯಾವ ಚಟುವಟಿಕೆಗಳು ಸಂಪತ್ತನ್ನು ಸೃಷ್ಟಿ ಮಾಡ್ತವೆ, ಆ ಎಲ್ಲ ಚಟುವಟಿಕೆಗಳನ್ನ ನಾವೇನು ಕರಿತೀವಿ ಅಂತಂದರೆ ಆರ್ಥಿಕ ಚಟುವಟಿಕೆ ಅಂತೇಳಿ ಕರಿತೀವಿ. ದ ಆ್ಯಕ್ಟಿವಿಟೀಸ್ ವಿಚ್ ಆರ್ ಎಂಗೇಜ್ಡ್ ಬೈ ದ ಹ್ಯೂಮನ್ ಬೀಯಿಂಗ್ ಸೊ ಎಸ್ ಟು ಕ್ರಿಯೇಟ್ ದ ವೆಲ್ತ್. ವೆಲ್ತ್ ಅಂದರೆ ಏನು ರೀ? ಸಂಪತ್ತು. ಸಂಪತ್ತು ಅಂದರೆ ಏನು ಅಂತಂದರೆ ಮನುಷ್ಯನಿಗೆ ಇರ್ತಕ್ಕಂತಹ ಪ್ರತಿಯೊಂದು ಆಸೆ, ಆಮಿಷೆ, ಬೇಡಿಕೆ, ಅವಶ್ಯಕತೆಗಳನ್ನು ಪೂರೈಕೆ ಮಾಡ್ತಕ್ಕಂಥವು ಎಲ್ಲವೂ ಕೂಡ ಏನು ಮಾಡ್ತಾ ಆಗ್ತವೆ ಅಂತಂದರೆ ಸಂಪತ್ತು ಅಂತೇಳಿ ಕರೆಸ್ಕೊಳ್ತಾವೆ. ಅಂತಂದರೆ ಪ್ರತಿಯೊಂದು ಸಂಸ್ಥೆಗಳು ಕೂಡ ನೋಡಿದ್ರಿ ಅಂತಾರೆ ಅವ್ರೇನು ಮಾಡ್ತಾರೆ ಅಂತಂದರೆ ಒಂದಿಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಆ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಏನು ಮಾಡ್ತಾರೆ ಅಂತಂದರೆ ಜನಸಾಮಾನ್ಯರಿಗೆ, ಸಮಾಜಕ್ಕೆ ಕೊಡಮಾಡ್ತಾರೆ. ಕೊಡಮಾಡುವುದ್ರ ಮೂಲಕ ವ್ಯಕ್ತಿಗಳಿಗೆ ಇರ್ತಕ್ಕಂತಹ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಏನು ಮಾಡ್ತಾರೆ ಅಂತಂದರೆ ಈಡೇರಿಕೆಯನ್ನು ಮಾಡ್ತಾರೆ. ಸೊ ಅದಕ್ಕೆ ಎರಡೂ ಚಟುವಟಿಕೆಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಚಟುವಟಿಕೆಗಳು ಯಾವುವು ಅಂತಂದರೆ ನಾವೇನು ಕರಿತೀವಿ, ಅದಕ್ಕೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ದಟ್ ಈಸ್ ವೈ ಔಟ್ ಆಫ್ ದೀಸ್ ಟು ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ ದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆರ್ ವೆರಿ ಇಂಪಾರ್ಟೆಂಟ್. ವೈ? ಬಿಕಾಸ್ ದೇ ಆರ್ ಗೋಯಿಂಗ್ ಟು ಸ್ಯಾಟಿಸ್ಫೈ ದ ನೀಡ್ಸ್, ಡಿಮ್ಯಾಂಡ್ಸ್ ಆಸ್ ವೆಲ್ ಆಸ್ ದ ಎಕ್ಸ್ಪೆಕ್ಟೇಷನ್ಸ್ ಆಫ್ ದಿ ಸೊಸೈಟಿ. ಬಿಕಾಸ್ the companies are going to, in one or other way, they are going to engage themselves in production of the goods, and likely they are going to deliver those goods to the needy people for the sake of consumption, and likely they are going to fulfill each and every needs and expectations which are going to be had by this kind of a society. That is the second thing. And third thing is that if we focus on the functioning of the business, how the functioning of the business takes place, it is the functioning of the business is mainly depend on economic factors and social factors that influence the policies and objectives of the business. ಸೊ ಎರಡು ಚಟುವಟಿಕೆಗಳನ್ನು ಅವಲೋಕನ ಮಾಡಿದಾಗ ಅತಿ ಮುಖ್ಯವಾಗಿರೋ ಏನಾಗಿರಬಹುದು ಅಂತಂದರೆ ಆರ್ಥಿಕ ಚಟುವಟಿಕೆಗಳು ಆಗಿರಬಹುದು. ಆದರೆ ಏನಾಗ್ತದೆ ಅಂತಂದರೆ ಒಂದು ವ್ಯವಹಾರ ಸಂಸ್ಥೆ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತದೆ ಅಂತಂದರೆ ಆ ಕಾರ್ಯ ನಿರ್ವಹಿಸ್ತಕ್ಕಂಥವು ಕೂಡ ಏನಾಗ್ತವೆ ಅಂದರೆ ಯಾವುದ್ರ ಮೇಲೆ ಅವಲಂಬನೆ ಆಗಿರ್ತವೆ, ನಿರ್ವಹಿಸ್ತಕ್ಕಂಥ ಕಾರ್ಯಗಳು ಆರ್ಥಿಕ ಅಂಶಗಳ ಮೇಲೆ ಮತ್ತು ಸಾಮಾಜಿಕ ಅಂಶಗಳ ಮೇಲೆ ಇರ್ತಾವೆ ಅಂತಂದರೆ ಅವಲಂಬನೆ ಆಗಿರ್ತವೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಸಂಸ್ಥೆ ಮಾಡ್ತಕ್ಕಂತಹ ಕ್ರಿಯಾ ಯೋಜನೆಗಳು ಯಾವಿದ್ದಾವೆ, ಒಂದು ಸಂಸ್ಥೆ ಯಾವೆಲ್ಲ ಉದ್ದೇಶಗಳನ್ನು ಇಟ್ಕೋತಾರೆ, ಆ ಎಲ್ಲ ಕ್ರಿಯಾ ಯೋಜನೆ ಮತ್ತು ಉದ್ದೇಶಗಳಿಗೆ ಏನಾಗ್ತಾವೆ ಅಂತಂದರೆ ಇವೆಲ್ಲವೂ ಕೂಡ ಏನಾಗ್ತಾವೆ ಅಂತಂದರೆ ಅವಲಂಬನೆ ಆಗಿರ್ತವೆ. ಅವು ಯಾವುವು ಅಂತಾರೆ ಆರ್ಥಿಕ ಆರ್ಥಿಕ ಅಂಶಗಳಾಗಿರ್ಬೋದು ಮತ್ತು ಸಾಮಾಜಿಕ ಅಂಶಗಳು ಆಗಿರ್ಬೋದು. ಈ ಅಂಶಗಳ ಮಧ್ಯೆ ಏನಾಗಬೇಕು ಅಂತಂದರೆ ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳು ಕೂಡ ಏನು ಮಾಡಬೇಕಂದ್ರೆ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ.
Okay, when the companies are going to formulate any kind of the policies, and if the companies are going to set the objectives with respect to the business organization, actually those are going to be decided by the economic factors as well as the social factors. Why? Because the functioning of the business organization truly depends on all these factors, and one or other way, either directly or indirectly, they are going to influence on the policies and objectives of the business organization. That is the third important element. And fourth thing is that the decision making, ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಸ್ವರೂಪದಲ್ಲಿ ಬರ್ತಕ್ಕಂಥ ಅಂಶ ಯಾವುದು ಅಂತಂದರೆ, ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳು. ನಮಗೆಲ್ಲರಿಗೂ ಕೂಡ ಗೊತ್ತು, ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳು ಕೂಡ ಏನು ಮಾಡ್ತಾವೆ ಅಂತಂದರೆ ಅತಿ ಪರಿಣಾಮಕಾರಿಯಾಗಿರ್ತಕ್ಕಂತಹ, ಉಪಯುಕ್ತವಾಗಿರ್ತಕ್ಕಂತಹ, ಧನಾತ್ಮಕ ಫಲಾಂಶವನ್ನು ಕೊಡ್ತಕ್ಕಂತಹ ಏನು ಮಾಡ್ತವೆ ನಿರ್ಣಯಗಳನ್ನು ತೆಗೆದುಕೊಳ್ಳುವುದರಲ್ಲಿ ಏನಾಗಿರ್ತಾವೆ ಅಂತಂದರೆ ತಲ್ಲೀನ ಆಗಿರೋದನ್ನು ನಾವು ನೋಡ್ತೇವೆ. ಸೊ ಆ ರೀತಿಯಾಗಿರ್ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಳ್ಳುವುದ್ರ ಮೂಲಕ ಅವ್ರು ಯಾವೆಲ್ಲ ಉದ್ದೇಶಗಳ ಈಡೇರಿಕೆಯನ್ನು ಮಾಡ್ತಾರಂತಂದರೆ, ಈಗಿನ ಸಮಾಜಕ್ಕೆ ಮತ್ತು ಜನರಿಗೆ ಯಾವೆಲ್ಲ ವಸ್ತುಗಳ ಅವಶ್ಯಕತೆ ಇದೆ, ಆ ವಸ್ತುಗಳನ್ನು ಎಲ್ಲಿ ಪೂರೈಕೆ ಮಾಡಬೇಕು, ಹೇಗೆ ಪೂರೈಕೆ ಮಾಡಬೇಕು, ಯಾವಾಗ ಪೂರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಮಾಡ್ತಾರೆ ಅಂತಂದರೆ ತಮ್ಮಷ್ಟಕ್ಕೆ ತಾವು ಕೆಲವೊಂದಿಷ್ಟು ಪ್ರಶ್ನಾವಳಿಗಳನ್ನು ತಮ್ಮ ಮುಂದೆ ಇಟ್ಕೋತಾರೆ. ಆ ಪ್ರಶ್ನಾವಳಿಗಳಿಗೆ ಏನು ಮಾಡ್ತಾರೆ ಅಂದರೆ ತಮ್ಮಷ್ಟಕ್ಕೆ ತಾವು ಉತ್ತರಗಳನ್ನು ಕಂಡುಕೊಳ್ಳೋದನ್ನು ಕೂಡ ನಾವು ನೋಡ್ತೇವೆ. ಅದಷ್ಟೇ ಅಲ್ಲದೆ ಪ್ರತಿಯೊಂದು ಕಂಪ್ನಿಗಳ ಮೇಲೆ ಏನಾಗ್ತಾವೆ ಅಂದರೆ ಕೆಲವೊಂದಿಷ್ಟು ಅಡ್ಡಿ ಆತಂಕಗಳು ಏನಾಗ್ತಾವೆ ಅಂತಂದರೆ ಕೆಟ್ಟ ರೀತಿಯಾಗಿ ಪರಿಣಾಮ ಬೀರೋದನ್ನು ನಾವು ನೋಡ್ತೇವೆ. ಉತ್ತಮವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ, ಅತಿ ಉಪಯುಕ್ತವಾಗಿರ್ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಒಂದು ವ್ಯವಹಾರ ಸಂಸ್ಥೆಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಎಲ್ಲ ಕೆಟ್ಟ ಅಂಶಗಳನ್ನು ಕೂಡ ನಾವೇನು ಮಾಡ್ಬೋದು ಅಂತಂದರೆ ಹೋಗಲಾಡಿಸಬಹುದು. ಅದಕ್ಕೆ ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳು ಕೂಡ ತಾವು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳು ಪರಿಣಾಮಕಾರಿ ಆಗಬೇಕಾಗಿತ್ತು ಅಂತಂದರೆ ಅಲ್ಲಿರ್ತಕ್ಕಂಥ ಹಲವಾರು ಪ್ರಶ್ನೆಗಳಿಗೆ ಏನು ಮಾಡಬೇಕು ಅಂತಂದರೆ ಸಮಂಜಸವಾಗಿರ್ತಕ್ಕಂಥ ಉತ್ತರಗಳನ್ನು ಕಂಡುಕೋಬೇಕು. ಅದಷ್ಟೇ ಅಲ್ಲದೆ ಏನು ಮಾಡಬೇಕು ಅಂತಂದರೆ ಯಾವೆಲ್ಲ ಅಡ್ಡಿ ಆತಂಕಗಳು ಒಂದು ವ್ಯವಹಾರ ಸಂಸ್ಥೆಗಳ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರ್ತವೆ ಅವನ್ನೆಲ್ಲವನ್ನು ಕೂಡ ಏನು ಮಾಡಬೇಕಂದ್ರೆ ಹೋಗಲಾಡಿಸಬೇಕು. ಸೊ ಇದು 4ನೇ ಅಂಶ ಆಗಿರ್ತದೆ. ಸೊ ಸ್ಪೀಕಿಂಗ್ ಅಬೌಟ್ ದ ಡಿಸಿಷನ್ ಮೇಕಿಂಗ್ ಆಫ್ ಅ ಬಿಸ್ನೆಸ್ ಆರ್ಗನೈಸೇಷನ್, as we know that each and every companies are going to take effective as well as the efficient decisions with respect to the business organization. Why? Because if they want to satisfy the needs and the expectations of the consumer, they have to self question themselves with respect to what type of goods are going to be produced and sold, which type of goods are going to be produced and sold, when they are going to be produced, at what quantity they are going to be produced, where they are going to be sold. With respect to all these questions, they have to find the relevant answers. And apart from that, as we know that many important threats, many important constraints are going to badly influence and affect on the performance of the business organization. That is why the company, by taking the effective decisions, they have to avoid each and every threats, each and every constraints which are going to badly affect on the performance of the company. So this is the fourth important aspect. And fifth thing is that each and every business has a social responsibility. ಪ್ರತಿಯೊಂದು ವ್ಯವಹಾರ ಸಂಸ್ಥೆಗೆ ಏನಿದೆ ಅಂತಂದರೆ ತನ್ನದೇ ಆಗಿರತಕ್ಕಂತಹ ಸಾಮಾಜಿಕ ಜವಾಬ್ದಾರಿಗಳು ಇರೋದನ್ನು ನಾವು ನೋಡ್ತೇವೆ. ಸಾಮಾಜಿಕ ಜವಾಬ್ದಾರಿ ಅಂತಂದರೆ ಏನು? ಈ ಒಂದು ಪರಿಸರದಲ್ಲಿ ವ್ಯಕ್ತಿಗಳು ಯಾವ ರೀತಿಯಾಗಿದ್ದಾರೆ ಅದೇ ರೀತಿಯಾಗಿ ಇದೇ ಒಂದು ಪರಿಸರದಲ್ಲಿ ಕೂಡ ಏನೈತಿ ಅಂತಂದರೆ ವ್ಯವಹಾರ ಸಂಸ್ಥೆ ಅಂತಕ್ಕಂಥ ವ್ಯಕ್ತಿ ಕೂಡ ಇದೆ. ಈ ವ್ಯಕ್ತಿ ಏನು ಮಾಡ್ತದೆ ಅಂತಂದರೆ, ವ್ಯವಹಾರ ಸಂಸ್ಥೆ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತದೆ ಅಂತಂದರೆ ಸಮಾಜ ಮತ್ತು ಪರಿಸರದಲ್ಲಿ ಇರ್ತಕ್ಕಂತಹ ಸಂಪನ್ಮೂಲಗಳನ್ನು ಅತಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದ್ರ ಮೂಲಕ ಸಮಾಜಕ್ಕೆ ಏನು ಮಾಡ್ತದೆ ಅಂದರೆ ಕೆಲವೊಂದು ಉಪಯುಕ್ತವಾಗಿರ್ತಕ್ಕಂಥ ವಸ್ತುಗಳನ್ನು ಕೊಡಮಾಡ್ತದೆ. ಅದಕ್ಕೆ ನಾವೇನು ಕರಿತೇವೆ ಅಂತಂದರೆ ಕೊಡುಗೆಗಳಂತೆ ಕರಿತೇವೆ. ಅಂತಂದರೆ ಏನು ಮಾಡಬೇಕು, ನಮಗೆ ಸಮಾಜ ಏನು ಕೊಡ್ತದೆ ಅನ್ನೋಕ್ಕಿಂತಲೂ ನಾವು ಸಮಾಜಕ್ಕೆ ಏನು ಕೊಡುಗೆಗಳನ್ನು ಕೊಡ್ತೇವೆ ಅದೆಲ್ಲನೂ ಕೂಡ ಏನಾಗ್ಬೋದು ಅಂದರೆ ಸಾಮಾಜಿಕ ಜವಾಬ್ದಾರಿ ಆಗಿರಬಹುದು. ಅದೇ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಉದಾಹರಣೆಗೆ ತೆಗೆದುಕೊಂಡ್ರೆ ಅವ್ರೇನು ಮಾಡ್ಬೋದು, ಗ್ರಾಹಕರಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನು ಏನು ಮಾಡ್ತಾರೆ ಅಂತಂದರೆ
ಅತಿ ಕಡಿಮೆ ಬೆಲೆಗೆ ಅಥವಾ ಯೋಗ್ಯ ಬೆಲೆಗೆ ಮಾಡ್ತಾರಂತಾರೆ ಕೊಡಮಾಡ್ತಾರೆ. ಅದು ಕೂಡ ಏನಾಗ್ಬೋದು, ಸಾಮಾಜಿಕ ಜವಾಬ್ದಾರಿ ಆಗಿರ್ಬೋದು. ಪರಿಸರಕ್ಕೆ ಸಂಬಂಧಪಟ್ಟಂತೆ ಪರಿಸರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಲಿನ್ಯ ಆಗದೇ ಇರುವಂಗೆ ಏನು ಮಾಡ್ತಾರೆ ಅಂತಂದರೆ ಮುಂಜಾಗ್ರತೆ ಕ್ರಮಗಳನ್ನು ಏನು ಮಾಡ್ತಾರೆ ಅಂತಂದರೆ ತೆಗೆದುಕೊಳ್ತಾರೆ. ಅದು ಕೂಡ ಏನಾಗ್ಬೋದು ಅಂತಾರೆ ಸಾಮಾಜಿಕ ಜವಾಬ್ದಾರಿ ಆಗಿರ್ಬೋದು. ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳು ಕೂಡ ಏನಾಗ್ತಾವೆ ಅಂತಂದರೆ ತಮ್ಮದೇ ಆಗಿರ್ತ ಸಾಮಾಜಿಕ ಜವಾಬ್ದಾರಿಗಳು ಅಂತವೆ. ಅವು ಯಾವಾಗಿರ್ಬೋದು ಅಂತಂದರೆ ಏನಾಗಬೇಕು, ತೆರಿಗೆಗಳನ್ನು ಕಟ್ತಕ್ಕಂಥ ಜವಾಬ್ದಾರಿ ಕೂಡ ಆಗಿರ್ಬೋದು. ಅಷ್ಟೇ ಇಲ್ಲದೆ ಇಲ್ಲಿರ್ತಕ್ಕಂಥ ಯುವಕರಿಗೆ ಸಮಾಜಕ್ಕೆ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದಿಷ್ಟು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಅದು ಕೂಡ ಏನಾಗ್ಬೋದು ಅಂತಂದರೆ ಸಾಮಾಜಿಕ ಜವಾಬ್ದಾರಿ ಕೂಡ ಆಗಬಹುದು. ಸೊ ಈ ರೀತಿಯಾಗಿ ಯಾವುದೇ ವ್ಯವಹಾರ ಸಂಸ್ಥೆ ಇದ್ದಾಗಿ ಕೂಡ ಒಂದೇನಾಗಬೇಕು ಅಂತಂದರೆ ಜನರಿಗೆ ಆ ಸಂಸ್ಥೆಯ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರಬೇಕು, ಆ ಒಂದು ಕಂಪ್ನಿಯ ಬಗ್ಗೆ ಒಂದು ಒಳ್ಳೆಯ ಹೆಸರು ಅನ್ನುವಂಥದ್ದು ಬರಬೇಕು ಅಂತಂದರೆ ಅದೆಲ್ಲ ಕೂಡ ಏನಾಗಿರ್ತದೆ ಅಂತಂದರೆ ಒಂದು ವ್ಯವಹಾರ ಸಂಸ್ಥೆ ಸಮಾಜಕ್ಕೆ ಯಾವೆಲ್ಲ ಕೊಡುಗೆಗಳನ್ನು ಅವಶ್ಯಕವಿರ್ತಕ್ಕಂತಹ ಬೇಡಿಕೆಗಳನ್ನು ಪೂರೈಕೆ ಮಾಡ್ತದೆ, ಅಷ್ಟೇ ಇಲ್ಲಿರ್ತಕ್ಕಂಥ ಜವಾಬ್ದಾರಿಗಳನ್ನು ಯಾವ ರೀತಿ ನಿಭಾಯಿಸ್ತದೆ ಅನ್ನೋದು ಮೇಲೆ ಯಾಕಂದರೆ ಅವಲಂಬನೆ ಆಗ್ತದೆ ಅನ್ನೋದನ್ನು ನಾವೇನು ಮಾಡ್ಬೋದು ಬಹಳಷ್ಟು ಸ್ಪಷ್ಟವಾಗಿ ಹೇಳಬಹುದು. ಆ್ಯಸ್ ಐ ಹ್ಯಾವ್ ರೈಟ್ಲಿ ಸೇಡ್ ದ್ಯಾಟ್ each and every business organization is having its own social responsibility. What is social responsibility? It is the responsibility of a business organization towards the different sections of the society. There are the consumers, there are the suppliers, there are the environment, there are the trade unions, there are the government. With respect to all these people, they are going to extend their social responsibilities. They are going to extend their responsibilities. That is what we mean as a social responsibility. Why? Because in this environment, how the human beings, how the man is so called as social animal, likely the companies are also so called as the social units of the society. Why? Because the business organizations are going to optimize the resources of the environment or the society. By optimizing all those resources, they are going to use something in return to the society. Best example can be towards the consumers. They are going to provide good quality products at a reasonable price. Towards the environment, they are going to avoid the environmental pollution and they are going to take the suitable measures so as to avoid the harm and the damage which is going to be created with respect to the environment. With respect to the government, they are going to pay tax on time. So this kind of responsibilities are going to be extended by each and every business organization towards the different sections of the society. Okay, this is all about the nature of economic environment. ಇದೆಲ್ಲ ಏನು ಆರ್ಥಿಕ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ವರೂಪ ಅಂತ ಹೇಳ್ಬೋದು. ಪ್ಲೀಸ್ ಗೋ ಥ್ರೂ ಡಿಸ್ಕಷನ್. ಥ್ಯಾಂಕ್ ಯು.